MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಭಾರತ ಮತ್ತು ಪಾಕ್ ಡಿಜಿಎಂಒಗಳ ಹೈ ವೋಲ್ಟೇಜ್ ಸಭೆ ಈಗಾಗಲೇ ಆರಂಭವಾಗಿದೆ. ಕಳೆದ 45 ನಿಮಿಷಗಳಿಂದ ನಡೀತಾ ಇರುವಂತಹ ಮಾತುಕತೆ. ಹಾಟ್ಲೈನ್ ಮೂಲಕ ಉಭಯ ದೇಶದ ಡಿಜಿಎಂಒಗಳ ಸಭೆ ಆರಂಭವಾಗಿದೆ. ಮಾತುಕತೆ ನಡೀತಾ ಇದೆ. ಕದನ ವಿರಾಮದ ವಿಚಾರವಾಗಿ ನಡೀತಾ ಇರುವಂತಹ ಮಹತ್ವದ ಮೀಟಿಂಗ್ ಇದು. ಎರಡೂ ದೇಶದ ಡಿಜಿಎಂಒಗಳು ಪರಸ್ಪರ ಚರ್ಚೆ ಮಾಡ್ತಾ ಇದ್ದಾರೆ. ಭಾರತದ ಡಿಜಿಎಂಒ ಲೆಫ್ಟಿನೆಂಟ್ ಜನರಲ್ ರಾಜೀವ್ ಘಾಯ್, ಪಾಕ್ನ ಡಿಜಿಎಂಒ ಆಗಿರುವಂತಹ ಮೇಜರ್ ಜನರಲ್ ಕಾಶಿಫ್ ಇಬ್ಬರ ಮಾತುಕತೆ ನಡೆದಿದೆ. ಕುತೂಹಲ ಕೆರಳಿಸಿದೆ ಎರಡೂ ದೇಶಗಳ ಡಿಜಿಎಂಒಗಳ ಮಾತುಕತೆ. ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ಸ್ ಡಿಜಿಎಂಒ ನಿನ್ನೆ ಕೂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದರು. ನಿಮಗೆಲ್ಲರಿಗೂ ಕೂಡ ನೆನಪಿರ್ಬೋದು, ನಿನ್ನೆ ಡಿಜಿಎಂಒಗಳ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಗೆ ನಾವು ಮೇ 7ನೇ ತಾರೀಕು 8ನೇ ತಾರೀಕು ನಮ್ಮ ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತು. ಅದಾದ ನಂತರ 9ನೇ ತಾರೀಕು ಆದಂಥ ಒಂದು ಕಾರ್ಯಾಚರಣೆ. ಅದಾದ ನಂತರ ಹೇಗೆ ಪಾಕಿಸ್ತಾನ ಬಾಲ ಮುದ್ರಕೊಂಡು ಬಂದು ಕದನ ವಿರಾಮ ಘೋಷಣೆ ಮಾಡೋಣ ಅನ್ನುವಂಥದ್ರ ಬಗ್ಗೆ ಪ್ರಸ್ತಾವನೆಯನ್ನು ಇಡ್ತು. ಇದೆಲ್ಲದರ ಬಗ್ಗೆ ನಿನ್ನೆ ಮಾಹಿತಿಯನ್ನು ಹಂಚಿಕೊಂಡಿದ್ರು. ಸ್ವತಃ ಡಿಜಿಎಂಒ ರಾಜೀವ್ ಘಾಯ್ ಅವರು ಮಾತನಾಡಿದರು. ಏರ್ ಮಾರ್ಷಲ್ AK ಭಾರತಿಯವರು ಕೂಡ ಮಾಹಿತಿಯನ್ನು ಹಂಚಿಕೊಂಡ್ರು. ನೇವಿಯ ಮುಖ್ಯಸ್ಥರಾಗಿರುವಂತಹ ಪ್ರಮೋದ್ ಅವರು ಕೂಡ ಕೆಲವೊಂದಷ್ಟು ಡೀಟೇಲ್ಸನ್ನು ಶೇರ್ ಮಾಡಿಕೊಂಡಿದ್ರು. ಇವತ್ತು ಒಂದು ಮಹತ್ವದ ಮಾತುಕತೆ ಇದೆ. ಇವತ್ತು ನಡೆಯುವಂಥ ಒಂದು ಮಾತುಕತೆಯಲ್ಲಿ ಮುಂದೆ ಈ ಕದನ ವಿರಾಮದ ಭವಿಷ್ಯ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಹಲವಾರು ವಿಚಾರಗಳು ಚರ್ಚೆಗೆ ಬರುವಂತಹ ಸಾಧ್ಯತೆಗಳಿವೆ. ಯಾಕಂದರೆ ಇಲ್ಲಿ ಡಿಜಿಎಂಒ ಮಟ್ಟದಲ್ಲಿ ಆಗ್ತಾ ಇರುವಂಥ ಒಂದು ಸಭೆ ಆಗಿರೋದ್ರಿಂದಾಗಿ ಈಗಲೇ ನಾವು ಬಹುಶಃ ಏನೆಲ್ಲ ಬೇಡಿಕೆಗಳನ್ನು ಇಡಬಹುದು ಅಥವಾ ಈ ರೀತಿ ಮಾತಾಡಬಹುದು, ಇದೆಲ್ಲ ಕಂಡೀಷನ್ಸ್ ಹಾಕ್ಬೋದು ಅಂತ ಹೇಳೋದು ಕಷ್ಟ ಸಾಧ್ಯ. ಇನ್ನು ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೀತಾ ಇದ್ದಂತಹ ಸಭೆ ಈಗ ಮುಕ್ತಾಯವಾಗಿದೆ. ಮೋದಿ ನಿವಾಸದಿಂದ ರಾಜನಾಥ್ ಸಿಂಗ್ ಹೊರಟಿದ್ದಾರೆ. ಈಗ 1.5 ಗಂಟೆ ಕಾಲ ನಡೆದಂತಹ ಹೈ ವೋಲ್ಟೇಜ್ ಸಭೆ ಇದು. ಇವತ್ತು ಬೆಳಗ್ಗೆಯಿಂದ ಕಳೆದ 1.5 ಗಂಟೆಯಿಂದ ನಡೀತಾ ಇದ್ದಂತಹ ಒಂದು ಸಭೆ ಇದು. ಅಜಿತ್ ಧೋವಲ್ ಜೊತೆಗೆ ವಿಕ್ರಮ್ ಮಿಸ್ರಿ ಭಾಗಿಯಾಗಿದ್ದರು. CDS ಇದ್ರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್, 3 ಸೇನಾ ಮುಖ್ಯಸ್ಥರು, 3 ಸೇನೆಯ ಮುಖ್ಯಸ್ಥರ ಜೊತೆಗೆ ನಡೆದಂಥ ಒಂದು ಮಾತುಕತೆ. ಇದು ಕೂಡ ಒಂದು ಮಹತ್ವದ ಮಾತುಕತೆ ಇವತ್ತು. ಯಾಕಂದರೆ ಇವತ್ತು ನಡೆಯುವಂಥ ಒಂದು ಮಾತುಕತೆಗಳು ಬಹಳ ನಿರ್ಣಾಯಕವಾಗಿರುತ್ತೆ. ಯಾಕಂದರೆ ಇವತ್ತು ಈಗ ಡಿಜಿಎಂಒಗಳ ಮಟ್ಟದಲ್ಲಿ ನಡೀತಾ ಇರುವಂಥ ಒಂದು ಸಭೆ, ಅದಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಪ್ರಧಾನಿ ಮೋದಿ ಕರೆದಿದ್ದಂಥ ಒಂದು ಸಭೆ. ಇದರಲ್ಲಿ ಪ್ರಮುಖವಾಗಿ ನೆಕ್ಸ್ಟ್ ನಮ್ಮ ಸ್ಟೆಪ್ಸ್ ಏನಾಗಿರಬೇಕು ಅಥವಾ ನಮ್ಮ ಸೆಕ್ಯೂರಿಟಿಯ ವ್ಯವಸ್ಥೆ ಹೇಗಾಗಿರಬೇಕು ಅನ್ನುವಂಥದ್ದೆಲ್ಲದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗುತ್ತೆ. ಯಾಕಂದರೆ ಒಂದು ಪಾಕಿಸ್ತಾನದ ಮೇಲೆ ಹೋಗಿ ಅದರ ಒಳಗಡೆ ನುಗ್ಗಿ ಏರ್ಬೇಸ್ಗಳನ್ನು ಧ್ವಂಸ ಮಾಡಿ ಬಂದು, ಜೊತೆಗೆ ಉಗ್ರರ ಟಾರ್ಗೆಟ್ಗಳನ್ನು, ಉಗ್ರರ ಅಡಗುದಾಣಗಳನ್ನು ಪತ್ತೆ ಹಚ್ಚಿ ಅದರಲ್ಲಿ ಒಂದಷ್ಟು ಅಡಗುದಾಣಗಳನ್ನು ಹೊಡೆದುರುಳಿಸಿ ಬಂದಿರುವಂಥ ನಮ್ಮ ಸೇನೆ. ಇದು ಇಲ್ಲಿಗೆ ನಿಲ್ಲುವಂಥದ್ದು ಅಲ್ಲ. ಯಾಕಂದರೆ ಇಲ್ಲಿ ನಾವು ಹೊಡೆದಿರುವಂತಹ ಉಗ್ರರ ಅಡಗುತಾಣಗಳು, ಬರ್ತೀನಿ ಆ ವಿಚಾರಕ್ಕೆ. ನೋಡಿ, ಈಗ ಮಧ್ಯಾಹ್ನ 2:30ಕ್ಕೆ ಭಾರತೀಯ ಸೇನೆಯಿಂದ ಸುದ್ದಿಗೋಷ್ಠಿ ಇದೆ. ವಾಯುಸೇನೆ, ನೌಕಾಸೇನೆ ಮುಖ್ಯಸ್ಥರು ಕರೆದಿರುವಂತಹ ಸುದ್ದಿಗೋಷ್ಠಿ ಇದು. ತೀವ್ರ ಕುತೂಹಲ ಮೂಡಿಸಿದೆ ಈ ಸೇನಾಪಡೆಯ ಸುದ್ದಿಗೋಷ್ಠಿ. ಯಾಕಂದರೆ ನಿನ್ನೆ ಕೂಡ ಡಿಜಿಎಂಒ ಮೀಟಿಂಗ್ನಲ್ಲಿ ಹೇಗೆ ಕೆಲವೊಂದಷ್ಟು ಮಾಹಿತಿ ಶೇರ್ ಆಯಿತು ಅನ್ನುವಂಥದ್ದನ್ನು ನೋಡಿದ್ವಿ. ಇಡೀ ದೇಶ ಕಾತರದಿಂದ ಕಾಯ್ತಾ ಇತ್ತು. ಆ ಒಂದು ಮೀಟಿಂಗ್ನಲ್ಲಿ ಅವ್ರು ಕೊಟ್ಟಂತಹ ಇನ್ಫಾರ್ಮೇಷನ್ಸ್ ಇದೆಯಲ್ಲ, ಹೇಗೆ ನಮ್ಮ ಸೇನೆ ಕಾರ್ಯಾಚರಣೆಯನ್ನು ನಡೆಸ್ತು ಅನ್ನುವಂಥದ್ರ ಬಗ್ಗೆ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಒಂದು ರೀತಿ ರೋಮಾಂಚನ ತರುವಂತಹ ವಿಚಾರಗಳು. ಹೇಗೆ ನಮ್ಮ ಸೇನೆ ಕಾರ್ಯನಿರ್ವಹಿಸುತ್ತೆ, ನಮ್ಮಲ್ಲಿರುವಂಥ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿದೆ. ನಾವು ಇನ್ಫ್ಯಾಕ್ಟ್ ಹೇಳಬೇಕಂತ ಹೇಳಿದ್ರೆ ಮಿನಿಮಲ್ ಇರುವಂಥ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು ಅವರ ಆಧುನಿಕವಾದಂತಹ ಒಂದಷ್ಟು ಡ್ರೋನ್ಗಳು ಅಥವಾ ಮಿಸೈಲ್ಗಳು ಅವೆಲ್ಲವನ್ನು ಕೂಡ ನಾವು ಹೊಡೆದುರುಳಿಸಿರುವಂಥದ್ದು. ಹಾಗಾಗಿ ಈ ಎಲ್ಲ ಇನ್ಫಾರ್ಮೇಷನ್ಗಳನ್ನು ಪಡ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ಈಗ ಜನರು ಕೂಡ ಕಾತರರಾಗಿದ್ದಾರೆ. ಇವತ್ತು 2:15 ಕೂಡ ಒಂದು ಪತ್ರಿಕಾಗೋಷ್ಠಿ ಇದೆ. ಅದಕ್ಕಿಂತ ಮುಂಚೆ ಈಗ ನಡೀತಾ ಇರುವಂಥ ಡಿಜಿಎಂಒಗಳ ಒಂದು ಮೀಟಿಂಗ್, ಅದಕ್ಕಿಂತ ಮುಂಚೆ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಒಂದು ಮೀಟಿಂಗ್ ಮುಕ್ತಾಯವಾಗಿದೆ. ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನನ್ನ ಜೊತೆಗೆ ಈಗ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಇವತ್ತು ಒಂದು ರೀತಿ ನಿರ್ಣಾಯಕವಾದಂಥ ದಿನ. ನಿನ್ನೆ ಮೊನ್ನೆಗೆ ನಾವು ಕಂಪೇರ್ ಮಾಡಿಕೊಂಡ್ರೆ ಅಥವಾ ನಿನ್ನೆ ಕೂಡ ಕಾದು ನೋಡಬೇಕು ಅನ್ನುವಂಥದ್ದನ್ನು ಡಿಜಿಎಂಒಗಳು ಹೇಳಿದರು. ಅಂದರೆ ಮೊನ್ನೆ ರಾತ್ರಿ ಮತ್ತೆ ಸೀಸ್ ಫೈರ್ ಆಗಿದ್ದು ಬಿಟ್ಟರೆ ಅದಾದ ನಂತರ ಯಾವುದೇ ರೀತಿ ಸೀಸ್ ಫೈರ್ ಆಗಿ ಪಾಕಿಸ್ತಾನ ಕಡೆಯಿಂದ ದಾಳಿ ಆಗಲಿಲ್ಲ. ಇವತ್ತು ರಾತ್ರಿ ನೋಡೋಣ, ಅದಾದ ನಂತರ ಹೇಗೂ ನಾಳೆ ಮೀಟಿಂಗ್ ಇದೆ, ಅದರಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನ್ನುವಂಥ ವಿಚಾರಗಳನ್ನು ಹೇಳಿದರು. ಹಾಗಾಗಿ ಇವತ್ತು 12 ಗಂಟೆಗೆ ಆರಂಭವಾಗಿರುವಂಥ ಈ ಡಿಜಿಎಂಒಗಳ ಮಟ್ಟದ ಒಂದು ಮೀಟಿಂಗ್ ಏನಿದೆ ಸಾಕಷ್ಟು ನಿರ್ಣಾಯಕವಾಗಿದೆ. ಹರೀಶ್, ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್, ಜೊತೆಗೆ ಈಗಷ್ಟೇ ಮುಕ್ತಾಯವಾಗಿರುವಂತಹ ಪ್ರಧಾನಿ ಮೋದಿ ಅವರ ಜೊತೆಗಿನ ಒಂದು ಮೀಟಿಂಗ್, ಅಲ್ಲಿಂದ ಏನಾದರೂ ಔಟ್ಕಮ್ಸ್ ಸಿಕ್ಕಿದೆಯಾ, ಅಲ್ಲಿಂದ ಏನಾದರೂ ಒಂದಷ್ಟು ಇನ್ಸೈಟ್ಸ್ ಲಭ್ಯವಾಗ್ತಿದೆಯಾ? ಹರೀಶ್, ವಾಟ್ ಡೀಟೇಲ್ಸ್ ನಮ್ಮ ಜೊತೆಗೆ ನೀವು ಶೇರ್ ಮಾಡ್ಕೋಬಹುದು?
ಹೌದು ರೆಹಮಾನ್, ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿದೆ. ಅಮೆರಿಕ ಮಧ್ಯಪ್ರವೇಶವನ್ನು ಮಾಡಿ ಎರಡೂ ರಾಷ್ಟ್ರಗಳನ್ನು ಒಪ್ಪಿಸುವಂಥ ಕೆಲಸವನ್ನು ಮಾಡಿದೆ. ಇದಾದ ನಂತರ ಅವತ್ತೇ ಘೋಷಣೆಯನ್ನು ಮಾಡಿತ್ತು. ಎರಡೂ ರಾಷ್ಟ್ರಗಳ DGMಗಳ ಸಭೆ ಸೋಮವಾರ ಅಂದರೆ ಇವತ್ತು ಮಧ್ಯಾಹ್ನ 12 ಗಂಟೆಗೆ ನಡೆಯುತ್ತೆ ಅನ್ನುವಂತಹದ್ದನ್ನು. ಹೀಗಾಗಿ ಈ ಸಭೆ ಈಗಾಗಲೇ ಆರಂಭವಾಗಿದೆ. ಎರಡೂ ರಾಷ್ಟ್ರಗಳ ಮಿಲಿಟರಿ ಕಾರ್ಯಾಚರಣೆ ನಡೆಸುವಂತಹ ಮಹಾನಿರ್ದೇಶಕರು ಈ ಒಂದು ಸಭೆಯನ್ನು ನಡೆಸ್ತಾ ಇದ್ದಾರೆ. ಎರಡೂ ರಾಷ್ಟ್ರಗಳ ಬೇಡಿಕೆ ಮತ್ತು ಒಪ್ಪಂದಗಳ ಬಗ್ಗೆ ಚರ್ಚೆ ಆಗ್ತಾ ಇರುವಂತಹದ್ದು. ಭಾರತ ಇಲ್ಲಿ ಪ್ರಮುಖವಾಗಿ ಹೇಳ್ತಾ ಇರುವಂತಹದ್ದು ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಸಿದಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಪಾಕಿಸ್ತಾನದಲ್ಲಿ ಇರ್ತಕ್ಕಂತಹ ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವಂತಹದ್ದು. ಜೊತೆಗೆ ಏನು ಅಂತಂದ್ರೆ ಪಾಕಿಸ್ತಾನ ಸೇನೆ ಮತ್ತು ISI ಈ ಎರಡೂ ಸಂಸ್ಥೆಗಳು ಕೂಡ ಉಗ್ರರನ್ನ ಪೋಷಿಸಿ ಬೆಳೆಸ್ತಾ ಇರುವಂತಹದ್ದು. ಉಗ್ರ ನಾಯಕರ ಜೊತೆ ಸಂಬಂಧ ಹೊಂದಿರುವಂತಹದ್ದು. ಈ ಸಂಬಂಧ ಕಟ್ ಆಗಬೇಕು. ಜೊತೆಗೆ ಉಗ್ರ ನಾಯಕರಿಗೆ ಕಠಿಣವಾದಂತಹ ಶಿಕ್ಷೆ ವಿಧಿಸಬೇಕು. ಜೊತೆಗೆ ಆ ಒಂದಷ್ಟು ಉಗ್ರ ನಾಯಕರ ಪಟ್ಟಿ ಏನಿದೆ, ಭಾರತದಲ್ಲಿ ಇದುವರೆಗೆ ಕಾರಣ ಆಗಿರತಕ್ಕಂತಹ ವಿಧ್ವಂಸಕ ಕೃತಿ ಏನಿದೆ, ಇದರ ಮಾಸ್ಟರ್ ಮೈಂಡ್ಗಳು ಯಾರಿದ್ದಾರೆ ಇವರನ್ನ ಭಾರತಕ್ಕೆ ಹಸ್ತಾಂತರಿಸಬೇಕು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಇರುವಂತಹದ್ದು. ಈ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ. ಈ ಒಂದು DGMಗಳ ಸಭೆ ಆಗೋದಕ್ಕೂ ಮುಂಚೆ, ಆರಂಭ ಆಗೋದಕ್ಕೂ ಮುಂಚೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವವಾದಂಥ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ರಕ್ಷಣಾ ಸಚಿವರಿದ್ರು, ವಿದೇಶಾಂಗ ಸಚಿವರು ಮತ್ತೆ NSA ಅಜಿತ್ ದೋವಲ್ ಅವರು, ಜೊತೆಗೆ CDS ಮತ್ತೆ 3 ಸೇನೆಗಳ ಮುಖ್ಯಸ್ಥರು ಈ ಒಂದು ಸಭೆಯಲ್ಲಿದ್ದರು. ಬಹು ಮುಖ್ಯವಾಗಿ ಇವತ್ತಿನ ಸಭೆಯಲ್ಲಿ ಏನು ಚರ್ಚೆ ಮಾಡಬೇಕು ಮತ್ತೆ ಭಾರತದ ನಿಲುವು ಏನಾಗಿರಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ಸಭೆಯ ನಂತರ ಅಜಿತ್ ದೋವಲ್ ಅವರ ಜೊತೆ ಪ್ರತ್ಯೇಕವಾಗಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಸಭೆಯನ್ನ ಮಾಡಿದ್ದಾರೆ. ಬಹು ಮುಖ್ಯವಾಗಿ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆ ಆಗಿರುವಂತಹದ್ದು. ಈ ಕದನ ವಿರಾಮ ಘೋಷಣೆ ಆಗುವಂತಹ ವಿಚಾರವಾಗಿ ಅನೇಕ ಬೇಡಿಕೆಗಳು ಭಾರತದಿಂದಲೂ ಕೂಡ ಇದ್ವು. ಏಕೆಂದರೆ ಭಾರತ ಈ ಉಗ್ರವಾದದಿಂದ ಸಾಕಷ್ಟು ನಷ್ಟವನ್ನು ಅನುಭವಿಸಿದೆ. ಭಾರತದಲ್ಲಿ ಶಾಂತಿ ಕದಡಿರುವಂತಹದ್ದು. ಭಾರತದಲ್ಲಿ ಶಾಂತಿ ನೆಲೆಸಬೇಕು, ಈ ಉಗ್ರವಾದ ಅಂತ್ಯ ಆಗಬೇಕು ಅಂತಂದ್ರೆ ಪಾಕಿಸ್ತಾನದಲ್ಲಿ ಇರತಕ್ಕಂಥ ಉಗ್ರ ಸಂಘಟನೆಗಳಿಗೆ ಒಂದು ಗತಿಯನ್ನು ಕಾಣಿಸ್ಬೇಕು. ಅದು ಯಾರು ಕಾಣಿಸ್ಬೇಕು ಅಂತಂದ್ರೆ ಪಾಕಿಸ್ತಾನದ ಸೇನೆ ಕಾಣಿಸ್ಬೇಕು. ಆದರೆ ಪಾಕಿಸ್ತಾನದ ಸರ್ಕಾರ ಆಗಲಿ ಸೇನೆ ಆಗಲಿ ಈ ಉಗ್ರರ ವಿರುದ್ಧ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಯನ್ನ ಮಾಡ್ತಾ ಇಲ್ಲ. ಇದು ಭಾರತ ಈಗ ಕೇಳ್ತಾ ಇರತಕ್ಕಂಥದ್ದು. ಉಗ್ರರ ವಿರುದ್ಧ ಮತ್ತು ಉಗ್ರ ಸಂಘಟನೆಗಳ ವಿರುದ್ಧ ನೀವು ಕಾರ್ಯಾಚರಣೆಯನ್ನ ಮಾಡಬೇಕು. ಅದು ಇಡೀ ಜಗತ್ತಿಗೆ ಗೊತ್ತಾಗಬೇಕು. ಜೊತೆಗೆ ಅದು ಭಾರತಕ್ಕೂ ಕೂಡ ಗೊತ್ತಾಗಬೇಕು. ಈ ತರದ ಒಂದು ಕಾರ್ಯಾಚರಣೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಭಾರತ ಒತ್ತಾಯವನ್ನ ಮಾಡಿತ್ತು. ಮತ್ತೆ ನೀವು ಈ ಕಾರ್ಯಾಚರಣೆಯನ್ನ ಮಾಡದೇ ಇದ್ರೆ ನಾವು ಮಾಡ್ತೀವಿ, ಮತ್ತೆ ನಾವು ಅದನ್ನು ಯುದ್ಧ ಅನ್ನುವಂಥ ನಿಟ್ಟಿನಲ್ಲಿ ನಾವು ಅದನ್ನು ಪರಿಗಣಿಸ್ತೀವಿ ಅನ್ನುವಂಥದ್ದನ್ನು ಭಾರತ ಈಗ ಎಚ್ಚರಿಕೆಯನ್ನು ಕೊಟ್ಟಿರುವಂತಹದ್ದು. ಕಳೆದ 2 ದಿವಸಗಳ ಹಿಂದೆ ಈ ಒಂದು ಯುದ್ಧ ವಿರಾಮ ಘೋಷಣೆ ಆಗಿರುವಂತಹದ್ದು. ನಿನ್ನೆ ರಾತ್ರಿ ಯಾವುದೇ ರೀತಿಯಾದಂತಹ ಶೆಲ್ ದಾಳಿ ಆಗಿರ್ಬೋದು, ಮತ್ತೆ ಆರ್ಟಿಲರಿ ವೆಪನ್ಸ್ಗಳಿಂದ ದಾಳಿ ಮಾಡೋದಾಗಿರ್ಬೋದು, ಪ್ರತಿ ದಾಳಿ ಆಗಿರ್ಬೋದು, ಗಡಿ ಭಾಗದಲ್ಲಿ ಯಾವುದು ಕೂಡ ಆಗಿಲ್ಲ. ಜಮ್ಮು ಆಗಿರ್ಬೋದು, ಕಾಶ್ಮೀರ, ರಾಜಸ್ಥಾನ, ಪಂಜಾಬ್, ಗುಜರಾತ್ನ ಗಡಿಗಳಲ್ಲಿ ಯಾವುದೇ ರೀತಿಯಾದಂತಹ ಕದನ ವಿರಾಮ ಉಲ್ಲಂಘನೆ ನಿನ್ನೆ ರಾತ್ರಿ ಕೂಡ ಆಗಿಲ್ಲ. ಹೀಗಾಗಿ ಎಲ್ಲವೂ ಕೂಡ ಸಹಜ ಸ್ಥಿತಿಗೆ ಬರ್ತಾ ಇರುವಂತಹದ್ದು. ಇದರ ಮಧ್ಯೆ DGMಗಳ ಸಭೆ ನಡೀತಾ ಇದೆ. ಭಾರತವು ಕೂಡ ಅನೇಕ ಬೇಡಿಕೆಗಳನ್ನ ಉಗ್ರವಾದದ ವಿರುದ್ಧ ಇಡುವಂತಹದ್ದು. ಬಹುಮುಖ್ಯವಾಗಿ ಇಲ್ಲಿ ಸಿಂಧು ನದಿಯ ಒಪ್ಪಂದವನ್ನ ಸ್ಥಗಿತಗೊಳಿಸುವಂತಹ ವಿಚಾರ ಆಗಿರ್ಬೋದು. ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರಫ್ತು ಮತ್ತೆ ಆಮದು ಇದು ಯಾವುದು ಕೂಡ ಈಗ ಸ್ಟಾಪ್ ಆಗಿರುವಂಥದ್ದು. ಇಂಥ ಸಂಬಂಧ ವಿಚಾರವಾಗಿ ಯಾವುದೇ ಕೂಡ ಚರ್ಚೆ ಆಗದೇ ಇರುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಬಹುಮುಖ್ಯವಾಗಿ ಮಿಲಿಟರಿ ಆಪರೇಷನ್ಸ್ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಉಗ್ರವಾದವನ್ನ ಪೋಷಿಸ್ತಾ ಇರ್ತಕ್ಕಂಥ ಪಾಕಿಸ್ತಾನ ಏನಿದೆ ಇದು ಸ್ಟಾಪ್ ಆಗಬೇಕು. ಮತ್ತೆ ಉಗ್ರರನ್ನ ಸೃಷ್ಟಿ ಮಾಡಿ ಭಾರತಕ್ಕೆ ಬಿಡುವಂತಹ ಮತ್ತೆ ಇದನ್ನ ಪಾಕಿಸ್ತಾನ ಸೇನೆ ಉಗ್ರರನ್ನ ಬಳಸಿಕೊಳ್ಳುವಂತಹ ರೀತಿಗೂ ಕೂಡ ಭಾರತ ಆಕ್ರೋಶ ವ್ಯಕ್ತಪಡಿಸಿದೆ. ಹೀಗಾಗಿ ಪಾಕಿಸ್ತಾನದ ಸೇನೆ ಆಗಿರ್ಬೋದು ಅಥವಾ ಪಾಕಿಸ್ತಾನ ಸರ್ಕಾರ ಆಗಿರ್ಬೋದು, ಪಾಕಿಸ್ತಾನದ ಒಳಗೆ ಇರತಕ್ಕಂಥ ಉಗ್ರರ ವಿರುದ್ಧ ಕಾರ್ಯಾಚರಣೆಯನ್ನು ನಡೆಸಬೇಕು ಅನ್ನುವಂಥದ್ದು ಭಾರತ ಈಗ ಇಟ್ಟಿರ್ತಕ್ಕಂತಹ ಬೇಡಿಕೆಗಳಲ್ಲಿ ಒಂದಾಗಿದೆ. ಮತ್ತೆ ಈ ಸಭೆಯ ಬಳಿಕ ಒಂದು ಅಂತಿಮವಂತ ನಿರ್ಧಾರ ಏನಾಯ್ತು ಸಭೆಯಲ್ಲಿ ಅನ್ನುವಂಥದ್ದನ್ನ ಭಾರತೀಯ ಸೇನಾ ಅಧಿಕಾರಿಗಳು ಸುದ್ದಿಗೋಷ್ಠಿ ಮಾಡುವ ಮೂಲಕ ಇಡೀ ದೇಶದ ಜನತೆಗೆ ಜೊತೆಗೆ ಪ್ರಪಂಚಕ್ಕೆ ಈ ಒಂದು ವಿಚಾರವನ್ನ ತಿಳಿಸಲಿದ್ದಾರೆ. ಹರೀಶ್, ಮತ್ತೆ ನಾನು ನಿಮ್ ಜೊತೆಗೆ ಮಾತಾಡ್ತೇನೆ. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH